ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು ಅಥವಾ ವಾಲ್ಮೀಕಿ ಇರ್ಬೋದು, ನಮ್ಮ ಸಿದ್ದರಾಮೇಶ್ವರ ಇರ್ಬೋದು, ಹಲವಾರು ಮಹಾಪುರುಷರುಗಳು ಹೋರಾಟ ಮಾಡಿದ್ದು ಅವ್ರ ಜಾತಿಗಾಗಲ್ಲ. ಬಸವಣ್ಣ ಸಿದ್ದರಾಮೇಶ್ವರ ಹೋರಾಟ ಮಾಡಿದ್ದು ಜಾತಿಗಾಗಲ್ಲ. ಅಂಬೇಡ್ಕರ್ ಹೋರಾಟ ಮಾಡಿದ್ದು ಜಾತಿಗಾಗಲ್ಲ. ಕನಕದಾಸರು ಹೋರಾಟ ಮಾಡಿದ್ದು ಜಾತಿಗಾಗಲ್ಲ. ಕನಕದಾಸರು ಹೇಳ್ತಾರೆ, ಕುಲ ಬೇಕೆಂದು ಬಡಿದಾಡುವಿರಯ್ಯ, ಕುಲದ ನೆಲೆಯ ಬಲ್ಲಿರೇನಯ್ಯ ಅಂತ ಹೇಳ್ತಾರೆ. ಬಸವಣ್ಣನವ್ರು ಹೇಳ್ತಾರೆ, ಇವನ್ಯಾರವ ಎಂದರಯ್ಯ, ಇವನಮ್ಮವ ಎಂದೆನರಯ್ಯ ಅಂತ. ಸಿದ್ದರಾಮೇಶ್ವರ ಹೇಳ್ತಾರೆ, ಮೊದಲು ಕಾಯಕ ಯೋಗಿ ಆಗುವಂತ. ಇಡೀ ಪ್ರಪಂಚದಲ್ಲಿ ಯಾರು ಒಬ್ಬರು ಸ್ವಾಮೀಜಿ ಒಬ್ಬ ವಿರಕ್ತರ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆರೆ ಕಟ್ಟೋದಿಕ್ಕೆ 12ನೇ ಶತಮಾನದಲ್ಲೇ ಪ್ರಾರಂಭ ಮಾಡಿದ ಇದ್ರೆ ಪ್ರಥಮ ಕಾಯಕ ಯೋಗಿ ಅದು ಗುರು ಸಿದ್ದರಾಮೇಶ್ವರರು. ಅದನ್ನ ನೆನಪಿಟ್ಕೊಂಡು ಅವ್ರು ಯಾರು ಜಾತಿ ವಿಷಯ ಮಾತಾಡ್ಲಿಲ್ಲ, ಧರ್ಮದ ವಿಷಯ ಮಾತಾಡ್ಲಿಲ್ಲ. ಅದಕ್ಕೆಲ್ಲ ಒಂದು ಶಕ್ತಿ ಇದೆ. ಇನ್ನೂ ತುಂಬಾ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲೇ ಹುಟ್ಟಿದಂತ ಇದು ಅಧಿಕೃತವಾಗಿ ಅವರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಕುವೆಂಪು. ಆದ್ರೆ ನಾನ್ ಹೇಳ್ತೀನಿ ಕೇಳಿ, ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹಿರೇಕುಡಿಗೆ ಗ್ರಾಮದ ಇಂದಿನ ನಮ್ಮ ಸಂಸ್ಕಾರದ ರೀತಿ ತಾಯಿ ಮನೆಯಲ್ಲಿ ಜನಿಸಿದ್ದು ಡಾಕ್ಟರ್ ಕುವೆಂಪು ಅವರು. ಅವ್ರು ಹೇಳಿದ್ದು ಯಾವತ್ತೂ ಹೇಳಿದ್ದು ಶಾಂತಿಯನ್ನ ಬಯಸಿದ್ರು. ಏನೇಳಿ ಸರ್ವ ಜನಕ್ಕೂ ಶಾಂತಿಯನ್ನ ಬಯಸಿದಂತವ್ರು ಕುವೆಂಪು ಅವರು. ಇಂಥ ನಾಡಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ನಾವುಗಳು ಜಾತಿ ಇಲ್ಲ, ಧರ್ಮ ಇಲ್ಲ, ಆದ್ರೆ ಮಾನವ ಕುಲ ಅನ್ನೋದೊಂದು ಇದೆ. ಮಾನವ ಕುಲನೇ ಒಂದು ಧರ್ಮ, ಮಾನವೀಯತೆನೇ ಒಂದು ಧರ್ಮ, ಮಾನವೀಯತೆ. ಅದನ್ನ ನಾವು ನಂಬ್ಕೊಂಡು ಹೋಗ್ಬೇಕು. ಇಲ್ಲದೆ ಇದ್ರೆ ನಾವು ಶಾಂತಿನ ಬಯಸ್ಲಿಲ್ಲ ಅಂತ ಹೇಳಿದ್ರೆ, ಸೌಹಾರ್ದಯುತವಾಗಿ ಬದುಕಲಿಲ್ಲ ಅಂದ್ರೆ, ಇವತ್ತು ನಿಮ್ಮ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಇವತ್ತು ಸಿಲಿಂಡರ್ ಮದುವೆ ಮನೆಗೆ ಸಿಗ್ತಾ ಇದೆಯಾ? ಇಲ್ಲ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಟಾರ್ ಸಿಗ್ತಾ ಇಲ್ಲ, ಟಾರ್ ಹಾಕ್ತಿವಿ, ಟಾರ್ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ ಧರ್ಮದೊಳಗಡೆ ಒಂದು ರೀತಿಯ ಬೆಂಕಿ ಹಚ್ಚಿ ಯುದ್ಧ ನಡೀತಿರೋದ್ರಿಂದ. ಪಶ್ಚಿಮ ಏಷ್ಯಾದಲ್ಲಿ ಇಸ್ರೇಲು, ಇರಾನು, ಅಮೆರಿಕ ಯುದ್ಧ ನಡೀತಿರೋದ್ರಿಂದ ಅವ್ರಿಗೆ ಮಾತ್ರ ತೊಂದರೆ ಆಗಿಲ್ಲ, ಸೌಹಾರ್ದತೆ ಕಾಪಾಡದಿಲ್ಲದೆ ಅದಕ್ಕೆ ಇಡೀ ಪ್ರಪಂಚಕ್ಕೆ ಅದರ ಹೊಡೆತ ಬಿದ್ದಿದೆ. ಹಾಗಾಗಿ ನಾವು ಏನು ಅಂತ ಹೇಳಿದ್ರೆ, ನಾವು ಬಸವಣ್ಣನವರ, ಸಿದ್ದರಾಮೇಶ್ವರರ ಈ ವಿಚಾರಧಾರೆಯಲ್ಲಿ ಬಂದಿರತಕ್ಕಂಥ ನಾವು ಎಲ್ಲರನ್ನೂ ಅಪ್ಪಿಕೊಳ್ಳುವ ಕೆಲಸ ಮಾಡೋಣ. ಅದರ ನಡುವೆ ನಮ್ಮ ಸಮಾಜ, ಯಾರು ಸಮಾಜ ಬಿಟ್ಕೊಡ್ಬಾರ್ದು. ನಾನು ಯಾವಾಗಲೂ ಎಲ್ರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಯಾರು ಯಾವ ಧರ್ಮದಲ್ಲಿ ಹುಡ್ತಾನೆ, ಯಾರು ಯಾವ ಜಾತಿಲಿ ಹುಡ್ತಾನೆ, ಆ ಜಾತಿನ, ಆ ಧರ್ಮನ ಪ್ರೀತಿಸ್ರಿ. ಆದ್ರೆ ಇನ್ನೊಂದು ಜಾತಿ ಧರ್ಮನ ದ್ವೇಷಿಸಬೇಡಿ. ನಮ್ದನ್ನ ಪ್ರೀತಿಸ್ರಿ, ಅದಕ್ಕೆ ಗೌರವ ಕೊಡಿ.